ರಾಯ್ರೆ ಪುಷ್ಪ ತಗೊಳ್ಳಿ. ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾ ಶ್ರೀಮನ್ ವರಮಹಾಗಣಪತಿ ದೇವತಾಭ್ಯೋ ನಮೋ ನಮಃ. ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೆ ತರಂಗತ್ವನಾನಾ ಗಂಧಾಢ್ಯೋ ಗಂಧಮುತ್ತಮಾಗ್ರೇಯ ಸರ್ವದೇವಾನಾಂ ಧೂಪೋ ಹಿಂಬದಿಗಿಷ್ಟಂ ವನಸ್ಪತಿರಸೋತ್ಪನ್ನಾನಾಂ ಗಂಧಾಢ್ಯೋ ಗಂಧಮುತ್ತಮಾಗ್ರೇಯ ಸರ್ವದೇವಾನಾಂ ಧೂಪೋ ಹಿಂಬದಿಗಿಷ್ಟಮಗ್ರಾಭ್ಯಾಂ ಧೂಪಾನಾಂ ತ್ರಯತರಂಗತ್ವೇನ ನಿಕ್ಷಿಪ್ಯಂ ಭೋರ್ಭುವಸ್ವಾಂ ತತ್ಸರ್ವರೇಣ ಇಟ್ಕೊಳ್ಳಿ. ವಿದ್ಯ ವಿನಾಶನೇ ಶಿವಸತಾಯ ಶ್ರೀ ವರವರದ ಮೂರ್ತಯೇ ನಮೋ ನಮಃ. ಬ್ರಹ್ಮಣ ಸುಧಾ ನಮ್ಮ ದಿಕ್ಕೆ ಕರ್ಪೂರ ಹಾಕಿ ವೈಶ್ವಾನರಾಜ್ಮಹೇ ಲಾಲಿ ಲಾಲಾಯಿಮಹೇ ಮಹಾಗಣಪತಿ ಧನೋಗು ನೋಮ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ. ಮನಸಾಭಿಷ್ಟ ಕೋರಿಕೆಗಳೇನಿದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ದಣಿ ಸಿಡಿ ಮದ್ದು ಸಿಡಿತದೆ ಅಂತಿದ್ರಿ, ಯಾವಾಗ? ಕುರಿ ಕೊಬ್ಬು ಬೇಕು ಅಲ್ವೇನೋ, ಅದು ಕೊಬ್ಬದಾಗಲೇ ಅದರ ಬಾಡು ಚರ್ಬಿ ಎಲ್ಲ ರುಚಿಯಾಗೋದು. ಪುರುಷನ ಪುಣ್ಯ ನಾರಿ ಭಾಗ್ಯ ಅಂದಂಗೆ ಈ ಹೋಮದ ಬೆಂಕಿನಲ್ಲಿ ಬೆಂದು ಹೋಗೋದು ಆ ಶಿವ ಕುಟುಂಬ. ಮನಸ್ಸಿನಲ್ಲೇ ಇದು ಎಣಿಸ್ತಾ ಇರು, ಸಿಡಿಯುತ್ತೆ. ಯಜಮಾನ್ರೆ, ಏನಣ್ಣ, ಏನ್ ಬೇಕಿತ್ತು? ಅದು ರತ್ನ ಮೇಡಮ್ದು ಲ್ಯಾಬ್ ರಿಪೋರ್ಟ್ ಬಂದಿದೆ, ಕೊಟ್ಟೋಗೋಣ ಅಂತ ಬಂದೆ. ಓ ಬಂತಾ? ಏನಿಲ್ಲ ಶಿವು, ಮೊನ್ನೆ ರತ್ನಮ್ಮನ್ನ ಡಾಕ್ಟರ್ ಹತ್ರ ಚೆಕಪ್ಗೆ ಅಂತ ಕರ್ಕೊಂಡೋಗಿದ್ದೆ. ಅದು ರಿಪೋರ್ಟು ಮನೆಗೆ ಕಳಿಸಿದ್ದಾರೆ. ಅಲ್ಲ ಕಲ ಇರ್ಬದ್ರು, ನನ್ನ ಸೊಸೆನೇ ಡಾಕ್ಟರ್ ಆಗಿರ್ಬೇಕಂದ್ರೆ ಬೇರೆಯವ್ರು ತಾವು ಯಾಕೆ ಹೋಗ್ಬೇಕು? ಬಡವನ್ನ ಕಂಡ್ರೆ ಬಿಲ್ ಪತ್ತೇನು ಬುಸ್ ಅನ್ನತ್ತಂತೆ. ಹಂಗೆ ಮಾತಾಡ್ತೀಯಲ್ಲೋ ಶಂಕರ. ನನಗೆ ಗೊತ್ತಿಲ್ವಾ ನನ್ನ ಮಗಳು ಡಾಕ್ಟ್ರು ಅಂತ? ನಾನೇ ಓದಿಸಿರೋದು. ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತಿದ್ದೆ, ಆದರೆ ಏನು ಮಾಡೋದು, ನಿಮ್ಮ ಹಳೇ ಮನೆಯಲ್ಲಿ ಅದ್ಯಾವುದೋ ಚಿಕ್ಕ ಕೋಣೆಯಲ್ಲಿ ಒಂದು ಕ್ಲಿನಿಕ್ ಮಾಡ್ಕೊಂಡಿದ್ದೀರಿ. ಯಾಕೋ ಮನ್ಸು ಸರಿ ಹೋಗಲಿಲ್ಲ, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋದೆ. ಅದಕ್ಕೆ ಅದಿಟ್ವೇಮೋ. ಅದು ಬಿಡಿ, ಅದ್ರಾಗ ಏನು ಬರ್ದೈತೆ? ನಂದು ಡೆಲಿವರಿ ಕೊಡೋ ಕೆಲಸ ಅಷ್ಟೇ. ಇದನ್ನ ಡಾಕ್ಟ್ರೇ ಓದಬೇಕು, ಇಲ್ಲ ಅಂತಂದ್ರೆ ನೀವೇ ಡಾಕ್ಟರ್ ಕಾಲ್ ಮಾಡಿ. ಛತ್ರಿ ದಣಿ ಸರಿ ದಣಿ. ಬೇಡ, ಅದರ ಅವಶ್ಯಕತೆ ಇಲ್ಲ, ನಾನೇ ನೋಡ್ತೀನಿ. ಕೊಡಿ. ಸರಿ ಯಜಮಾನ್ರೆ, ನಾನು ಇನ್ನು ಬರ್ತೀನಿ.